ಓಂ ಈಕ್ಷತೆರ್ನಾ ಶಬ್ದಂ ಓಂ. ಈಕ್ಷತ್ಯಧಿಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ಪದ್ಮನಾಭ ತೀರ್ಥರ ಟೀಕಾ ತತ್ವಪ್ರದೀಪ ಮತ್ತು ತತ್ವಪ್ರಕಾಶಕ ಇದನ್ನೆಲ್ಲ ನೋಡಿ ಮುಗಿಸಿದ್ದೀವಿ. ಇದರಲ್ಲಿರುವಂಥ ಒಂದಷ್ಟು ವ್ಯಾಖ್ಯಾನದ ಅಂಶಗಳನ್ನು ನಾವು ಇವತ್ತು ನೋಡಬೇಕಾಗಿದೆ. ವಿಶೇಷತಃ ಅದು ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿದೆ. ಹಾಗೆ ಭಾಷ್ಯ ದೀಪಿಕಾದಲ್ಲಿ, ಜಗನ್ನಾಥೇತಿಗಳ ಭಾಷ್ಯ ದೀಪಿಕಾದಲ್ಲಿ ಆ ವಿಚಾರ ಇದೆ. ಅದ್ವೈತಿಗಳು ಈ ಬ್ರಹ್ಮನನ್ನ ಶಬ್ದದಿಂದ ವಾಚ್ಯನ ಅಲ್ಲ ಅಂತ ಪ್ರತಿಪಾದಿಸಿದರು. ಶಬ್ದದಿಂದ ಕೇವಲ ಲಕ್ಷ್ಯ ಅಂತ. ಲಕ್ಷ್ಯ ಅಂತ ಹೇಳಿಬಿಟ್ರೆ ಏನು ತೊಂದರೆ, ಅದ್ವೈತಿಗಳು ನಾವು ಹೇಗೆ ಖಂಡಿಸ್ತೇವೆ ಅಂತನ್ನುವಂಥ ಒಂದು ವಿಚಾರ, ಅದನ್ನು ಕೂಡ ನಾವು ನೋಡಬೇಕಾಗಿದೆ. ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿದೆ, ಬೇರೆ ಟಿಪ್ಪಣಿಗಳಲ್ಲೂ ಇದ್ದಿರಬಹುದು, ಅದನ್ನು ನೋಡಬೇಕು. ಮತ್ತೆ ನಾವು ನೋಡಬೇಕಾದಂಥ ಮತ್ತೊಂದು ವಿಚಾರ, ಸ ಏತಸ್ಮಾತ್ ಜೀವಗಣಾತ್ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಅಂತ ಏನು ಷಟ್ಪ್ರಶ್ನ ಉಪನಿಷತ್ತಿನ ಮಾತಿದೆ, ಅದಕ್ಕೆ ಈಕ್ಷತೆ ಅನ್ನೋದಕ್ಕೆ ಏನರ್ಥ, ಅದರ ಬಗ್ಗೆ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಹಾಗೆ ಭಾಷ್ಯ ದೀಪಿಕಾದಲ್ಲಿ ವಿಚಾರ ಇದೆ. ಅದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾವೀಗ ಟಿಪ್ಪಣಿಯಲ್ಲಿರೋದನ್ನು ನೋಡಬೇಕು. ಸಹ ಅಂದರೆ ಆ ಪ್ರಣವೋಪಾಸನೆಯನ್ನ ಮಾಡಿದಂಥ ಸಾಧಕ, ಷಟ್ಪ್ರಶ್ನ ಉಪನಿಷತ್ತಲ್ಲಿ ಬರುವಂಥ ವಿಚಾರ ಅದು. ಪ್ರಣವೋಪಾಸನೆ, ಓಂಕಾರದ ಉಪಾಸನೆಯನ್ನು ಮಾಡಿದಂಥ ಆ ಸಾಧಕ ಏತಸ್ಮಾತ್ ಜೀವಘನಾತ್, ಜೀವಘನ ಅಂದ್ರೆ ಜೀವರಲ್ಲಿ ಶ್ರೇಷ್ಠನಾದಂಥ ಮುಖ್ಯ ಪ್ರಾಣ, ಚತುರ್ಮುಖ ಬ್ರಹ್ಮ, ಅವನಿಂದ ಅಂದ್ರೆ ಅವನ ಉಪದೇಶದಿಂದ ಅಂತ ಅರ್ಥ. ಪರಾತ್ಪರಂ, ಎಲ್ಲರಿಗಿಂತಲೂ ಶ್ರೇಷ್ಠನಾದ ಪುರುಷಯಂ, ನಮ್ಮೆಲ್ಲರ ಪುರಗಳಲ್ಲಿರುವಂತಹ ಪುರುಷ ಅಂದ್ರೆ ಪೂರ್ಣನಾದ ಭಗವಂತನನ್ನ ಈಕ್ಷತೆ ನೋಡ್ತಾನೆ. ಈಕ್ಷತೆ ಅಂತ ಈ ಕ್ರಿಯಾಪದ ಇದೆ. ಆ ಈಕ್ಷತೆ ಅಂತ ಅನ್ನೋದಕ್ಕೆ ಏನರ್ಥ ಅಂತ ಈಗ ಒಂದಿಷ್ಟು ನಾವು ವಿಚಾರ ಮಾಡಬೇಕು. ನಮಗೆ ಆ ಧಾತು ತಿಳಿಸುವಂತೆ ಈಕ್ಷ ದರ್ಶನ ಅಂಕನ ಯೋಗ. ಅಂಕನ ಅಂದ್ರೆ ಚಿಹ್ನ ಮಾಡುವುದು ಅಂತ ಒಂದು ಅರ್ಥ ಇದೆ. ಲಕ್ಷ ದರ್ಶನ ಅಂಕನ ಯೋಗ ಅನ್ನೋ ಧಾತುನು ಹಾಗೇನೆ. ಯಾವುದಾದ್ರು ಒಂದು ವಸ್ತುವಿಗೆ ಅಥವಾ ವ್ಯಕ್ತಿಗೆ ಏನಾದ್ರೂ ಒಂದು ಗುರುತು ಕೊಡುವುದು, ಗುರುತನ್ನು ನಾವು ಗುರುತಿಸುವುದು ಅಂತ ಒಂದು ಅರ್ಥ ಆಗ್ತದೆ. ಇನ್ನೊಂದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಿರುವಂತೆ ಈಕ್ಷ ದರ್ಶನ ಅಂತ, ಕಣ್ಣಾರೆ ಕಾಣುವುದು ಅಂತ, ಹೀಗದರ ಅರ್ಥ. ಈ ಈಕ್ಷತೆ ಅಂತ ಅನ್ನೋದಕ್ಕೆ ಸ್ಪಷ್ಟವಾಗಿ ಪದ್ಮನಾಭ ತೀರ್ಥರಾಗಲಿ ತ್ರಿವಿಕ್ರಮ ಪಂಡಿತರಾಗಲಿ ಏನೋ ಅರ್ಥ ಬರೋದಿಲ್ಲ. ಜಯತೀರ್ಥರು ಆ ಈಕ್ಷತೆ ಅಂತ ಅನ್ನೋದಕ್ಕೆ ಪಶ್ಯತೆ ಅಂತ ಅರ್ಥ ಮಾಡಿದ್ದಾರೆ. ಸಹ ಪ್ರಣವೋಪಾಸಕ ಜೀವೋತ್ತಮ ಹಿರಣ್ಯಗರ್ಭೋಪದೇಶೇನ, ಜೀವಗನಾಥ್ ಅಂತ ಅನ್ನೋದಕ್ಕೆ ಜೀವೋತ್ತಮನಾದ ಹಿರಣ್ಯಗರ್ಭನ ಉಪದೇಶದಿಂದ ಅಂತರ್ಥ. ಪರಾತ್ಪರಂ ಪರಮಂ ಪುರುಷಂ ಪಶ್ಯತಿ ಅಂತಾನೆ ಅರ್ಥ ಬರೆದಿದ್ದಾರೆ. ಪಶ್ಯತಿ ಅಂತ ಅನ್ನೋದಕ್ಕೂ ಕೂಡ ನಮಗೆ ಗೊತ್ತಾಗುವಂತಹ ಅರ್ಥ ಸ್ಪಷ್ಟವಾಗೇ ಇದೆ. ದೃಶ್ಯ ಪ್ರೇಕ್ಷಣೆ ಅಂತ, ನೋಡುವುದು ಅಂತಾನೆ ಅದಕ್ಕೆ ಅರ್ಥ ಆಗ್ತದೆ. ಆದರೆ ಪಶ್ಯತಿ ಅಂತ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬರೆದಿರುವಂತಹ ಅರ್ಥವನ್ನ ನಾವೀಗ ಒಂದು ಸ್ವಲ್ಪ ನೋಡಬೇಕು. ಪಶ್ಯತಿ ಅಂದ್ರೆ ನೋಡ್ತಾನೆ ಅಂತ ಅರ್ಥ ಅಲ್ಲ, ಪಶ್ಯತಿ ಅಂದ್ರೆ ತಿಳಿತಾನೆ ಅಂತ ಅರ್ಥ. ಪಶ್ಯತಿ ಇತಿ ಜಾನಾತಿ ಇತ್ಯರ್ಥ. ಜೀವೋತ್ತಮ ಹಿರಣ್ಯಗರ್ಭೋಪದೇಶೇನ ಅಂತ 315ನೇ ಪುಟ ಭಾವದೀಪದಲ್ಲಿ. ಪಶ್ಯತಿ ಅಂದ್ರೆ ಜಾನಾತಿ ಅಂತ ಅರ್ಥ ಅಂತ ಹೀಗೆ ಅರ್ಥ ಮಾಡಿದಾರೆ. ತಿಳಿತಾನೆ ಅಂತ ಮಾತ್ರ ಅರ್ಥ, ನೋಡ್ತಾನೆ ಅಂತ ಅರ್ಥ ಅಲ್ಲ. ಅದಕ್ಕೆ ಷಟ್ಪ್ರಶ್ನ ಉಪನಿಷತ್ತಿನ ಭಾಷ್ಯದಲ್ಲಿ ಬಂದಿರುವಂತಹ ಒಂದು ಭಾಷ್ಯ ವಾಕ್ಯವನ್ನು ಕೂಡ ಉದ್ಧರಿಸಿದ್ದಾರೆ. ಪ್ರಣವೇನ ಹರಿಂ ಧ್ಯಾಯನ್, ಓಂಕಾರದ ಮೂಲಕ ಭಗವಂತನನ್ನು ಧ್ಯಾನಿಸಿ ಬ್ರಹ್ಮಲೋಕ ಸಮೇತ್ಯಜ, ಬ್ರಹ್ಮಲೋಕಕ್ಕೆ ಹೋಗಿ ಜ್ಞಾನಂ ಚತುರ್ಮುಖಾತ್ ಪ್ರಾಪ್ಯ, ಚತುರ್ಮುಖ ಬ್ರಹ್ಮನಿಂದ ಜ್ಞಾನವನ್ನು ಪಡೆದು ಮುಚ್ಚತೆ ನಾತ್ರ ಸಂಶಯ, ಮುಂದೆ ಮುಕ್ತನಾಗ್ತಾನೆ ಅಂತ ಹೀಗೆ ಬಂದಿದೆ. ಹೀಗೆ ಷಟ್ಪ್ರಶ್ನ ಉಪನಿಷತ್ತಿನಲ್ಲಿರುವಂತಹ ಮಾತಿನಿಂದ ಹಾಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿ ಮುಂದೆ ಆ ಭಾವದೀಪದಲ್ಲಿ
ಹಾಗಾದ್ರೆ ಪಶ್ಯತಿ ಅಂತ ಅನ್ನೋದಕ್ಕೆ ನೀವು ತಿಳಿತಾನೆ ಅಂತ ಅರ್ಥ ಮಾಡೋದಾದ್ರೆ ಜಾನಾತಿ ಅಂತಾನೆ ಹೇಳ್ಬೋದಿತ್ತು, ಪಶ್ಯತಿ ಅಂತ ಯಾಕೆ ಹೇಳಿದ್ದಾರೆ ಅಂತ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಚರ್ಚೆ ಮಾಡಿದ್ದಾರೆ. ಪಶ್ಯತೆ ಜ್ಞಾನ ಮಾತ್ರಾರ್ಥತ್ವ ಉಪೇತ್ಯ. ಪಶ್ಯತಿ ಅಂದ್ರೆ ನೋಡ್ತಾನೆ ಅಂತ ಅರ್ಥ ಅಲ್ಲ, ಕೇವಲ ತಿಳಿತಾನೆ ಅಂತ ಹೀಗದ್ರ ಅರ್ಥ. ಆ ಒಂದು ಪಶ್ಯತಿ ಅಂತ ಜಾನಾತಿ ಅಂತ ಪ್ರಯೋಗ ಮಾಡೋ ಬದಲು ಪಶ್ಯತಿ ಅಂತ ಪ್ರಯೋಗ ಮಾಡಿದ್ದಕ್ಕೆ ಒಂದೇನೋ ಜಿಜ್ಞಾಸೆಯನ್ನು ಕೂಡ ಮಾಡಿದ್ದಾರೆ. ಅದೇನು ನಾವು ಬೇಕಾಗಿಲ್ಲ. ಅಂತೂ ಪಶ್ಯತಿ ಅಂತ ಆ ಶಬ್ದಕ್ಕೆ ಜಾನಾತಿ ತಿಳ್ಕೊತಾನೆ ಅಂತ ಅರ್ಥ. ಇಷ್ಟಿದೆ. ಇದನ್ನ ನಾವು ಪದ್ಮನಾಭ ತೀರ್ಥರ ಮತ್ತೆ ತತ್ವಪ್ರದೀಪದ ವ್ಯಾಖ್ಯಾನಗಳಲ್ಲಿ ಏನೋ ಹೆಚ್ಚು ಕಾಣೋದು ಸಾಧ್ಯ ಇಲ್ಲ. ಆದರೆ ಭಾಷ್ಯ ದೀಪಿಕಾದಲ್ಲಿ ಇದ್ರ ಬಗ್ಗೆ ಒಂದಿಷ್ಟು ಜಿಜ್ಞಾಸೆ ಇದೆ. ಭಾಷ್ಯ ದೀಪಿಕಾ ಮತ್ತು ರಾಘವೇಂದ್ರ ಸ್ವಾಮಿಗಳ ಭಾವದೀಪ ಅವೆರಡೂ ಕೂಡ ಒಂದೇ ಜಾಡಿನಲ್ಲಿವೆ. ಭಾಷ್ಯ ದೀಪಿಕಾ ನೀವು ತೆಗೆದು ನೋಡ್ಬೋದು. ಯದ್ಯಪಿ ಷಟ್ಪ್ರಶ್ನ ಟೀಕಾಯಾಮ್ ಜೀವಘನಾತ್ ವಿರಿಂಚಾತ್ ತದೋಪಾಸನಯ ಇತಿ ಯಾವತ್ ಅಂತ ಹೀಗೆ ಬಂದಿದೆ. ಈಕ್ಷತೆ ಪುನಃ ಅಭಿವೃದ್ಧ ಜ್ಞಾನೋ ಭವತಿ, ಈಕ್ಷಿತ್ವಾಚ ತಂ ಪ್ರಾಪ್ನೋತಿ ಇತ್ಯುಕ್ತೇಃ ಈಕ್ಷತೇಃ ಅಪರೋಕ್ಷ ಜ್ಞಾನಾರ್ಥತ್ವ ಪ್ರತೀಯತೆ ಅಂತ ಹೀಗಿದೆ. ಷಟ್ಪ್ರಶ್ನ ಭಾಷ್ಯಕ್ಕೆ ಜಯತೀರ್ಥರ ಟೀಕಾದಲ್ಲಿ ಏನು ವಾಕ್ಯ ಇದೆ ಅದನ್ನ ಭಾಷ್ಯ ದೀಪಿಕಾಕಾರರು ಉದ್ಧರಿಸಿದ್ದಾರೆ. ಜೀವಘನಾತ್ ವಿರಿಂಚಾತ್ ತದುಪಾಸನೆಯ ಆ ಚತುರ್ಮುಖ ಬ್ರಹ್ಮನನ್ನು ಉಪಾಸನೆ ಮಾಡಿ ಅವನ ಉಪದೇಶದಿಂದ ಅಂತ ಹೀಗರ್ಥ. ಈಕ್ಷತೆ ಅಂದ್ರೆ ಪುನಃ ಅಭಿವೃದ್ಧ ಜ್ಞಾನೋ ಭವತಿ. ಈಗಾಗಲೇ ಅವನಿಗೆ ಜ್ಞಾನ ಬಂದಿರ್ತದ ಸಾಧಕನಿಗೆ, ಮತ್ತೆ ಈಗ ಜ್ಞಾನವನ್ನು ಅಭಿವೃದ್ಧ ಮಾಡ್ಕೋತಾನೆ. ಈಕ್ಷಿತ್ವಾಚ ಆ ಹೆಚ್ಚಿನ ಜ್ಞಾನವನ್ನು ಪಡ್ಕೊಂಡು ತಂ ಪ್ರಾಪ್ನೋತಿ ಆ ಭಗವಂತನನ್ನ ಸಾಕ್ಷಾತ್ಕರಿಸ್ಕೋತಾನೆ. ಇತ್ಯುಕ್ತೆ ಹೀಗೆ ಬಂದಿರುವುದರಿಂದ ಈಕ್ಷತೆ ಅಪರೋಕ್ಷ ಜ್ಞಾನಾರ್ಥತ್ವ ಪ್ರತೀಯತೆ. ಹಾಗಾದ್ರೆ ಈಕ್ಷತೆ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಜಿಜ್ಞಾಸೆ ಅಲ್ಲಿಯೂ ಕೂಡ. ಮುಂದೆ ಇತ್ಯುಕ್ತೇ ಈಕ್ಷತೆ ಅಪರೋಕ್ಷ ಜ್ಞಾನಾರ್ಥತ್ವ ಪ್ರತೀಯತೆ ಅಂತ ಏನಿದೆ ಅದು ಜಗನ್ನಾಥ ಯತಿಗಳ ವಾಕ್ಯ. ಬೋಲ್ಡ್ ಲೆಟರ್ನಲ್ಲಿ ಇರುವಂಥದ್ದು ಷಟ್ಪ್ರಶ್ನ ಭಾಷ್ಯದ ಜಯತೀರ್ಥರ ಟೀಕಾದ ವಾಕ್ಯ. ಈಕ್ಷತೆ ಅಂತ ಬಂದಿದೆ. ಈಕ್ಷತೆ ಅಂದ್ರೆ ನೋಡಿ ಅವನನ್ನು ಮುಂದೆ ತಲುಪ್ತಾನೆ ಅಂತ ಹೀಗೆ ಅರ್ಥ. ಹೀಗೆ ಬಂದಿರುವುದರಿಂದ ಅಲ್ಲಿ ಈಕ್ಷತಿ ಅನ್ನೋ ಧಾತುವಿಗೆ ಅಪರೋಕ್ಷ ಜ್ಞಾನ ಅಂತ ಅರ್ಥ ಆಗ್ತದೆ. ಆದರೆ ಅಪರೋಕ್ಷ ಜ್ಞಾನ ಅಂತ ಅರ್ಥ ಇಟ್ಕೋಬಾರದು ಅಂತ ಅಭಿಪ್ರಾಯ ಭಾಷ್ಯ ದೀಪಿಕಾಚಾರ್ಯರದು ಮತ್ತೆ ರಾಘವೇಂದ್ರ ಸ್ವಾಮಿಗಳದು ಕೂಡ ಹಾಗೇನೆ. ತಥಾಪಿ ಮೂಲೆ ಜ್ಞಾನ ಸಾಮಾನ್ಯ ವಿಷಯತ್ವ ರೂಪ ಈಕ್ಷಣೀಯತ್ವ ಹೇತೋ ಅಸಿದ್ಧಿ ಪರಿಹಾರಾಯ ಅಸ್ಯಾಹ ಶ್ರುತೆ ಉಪನ್ಯಸ್ತತ್ವಾತ್. ಇದನ್ನ ಈಗ ಇದು ಭಾಷ್ಯ ದೀಪಿಕಾಚಾರ್ಯರ ಯುಕ್ತಿ. ಈ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಸ ಏತಸ್ಮಾತ್ ಜೀವಘನಾತ್ ಪರಾತ್ ಪರಂ ಪುರುಷಮೀಕ್ಷತೆ ಅಂತ ಹೀಗೆ ವಾಕ್ಯ ಪ್ರಯೋಗ ಮಾಡಿದಾರಲ್ಲ, ಹೌದು ಷಟ್ಪ್ರಶ್ನ ವಾಕ್ಯವನ್ನು ಅಲ್ಲಿ ಪ್ರಮಾಣವನ್ನಾಗಿ ಉದ್ಧರಿಸಿದಾರಲ್ಲ, ಅದು ಯಾಕೆ ಉದ್ಧರಿಸಿದ್ದಾರೆ? ಅಸ್ಯಾಹ ಶ್ರುತೆ ಉಪನ್ಯಸ್ತತ್ವಾತ್. ಈ ಒಂದು ಷಟ್ಪ್ರಶ್ನ ಶ್ರುತಿಯನ್ನು ಅವ್ರು ಹೇಳಿದ್ದಾರಲ್ಲ, ಹೇಳಿಕೆ ಏನು ಕಾರಣ? ಆ ಅದ್ವೈತಿಗಳ ಪ್ರಶ್ನೆ ಏನಿತ್ತು, ಆ ಬ್ರಹ್ಮ ಜ್ಞಾನಕ್ಕೆ ವಿಷಯನಲ್ಲ, ಜ್ಞಾನ ಸಾಮಾನ್ಯ ಯಾವುದೇ ಜ್ಞಾನಕ್ಕೂ ಕೂಡ ಅವನು ವಿಷಯನಲ್ಲ, ಶಬ್ದಕ್ಕೂ ಕೂಡ ವಿಷಯನಲ್ಲ. ಅದನ್ನೇ ಅವರು ಒಂದು ಉದಾಹರಣೆ ಮಾಡಿದ್ದಾರೆ ಅಲ್ಲಿ ಮೇಲೆ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅಗಂಧಂ ಅಂತ ಹೀಗೆ. ಯಥೋ ವಾಚೋ ನಿವರ್ತಂತೆ, ವಾಕು ಅವನನ್ನ ಪ್ರತಿಪಾದನೆ ಮಾಡೋದಿಲ್ಲ, ಮನಸ್ಸು ಅವನನ್ನ ಕಾಣುವುದಿಲ್ಲ ಅಂತ ಹೀಗೆ ಪ್ರತಿಯೊಂದನ್ನು ಹೇಳ್ತಾ ಬಂದಿದ್ದಾರೆ. ಅಶಬ್ದಂ ಶಬ್ದಕ್ಕೆ ಶಬ್ದ ಗುಣ ಅವನಲ್ಲಿಲ್ಲ, ಶಬ್ದಕ್ಕೆ ಅವನು ನಿಲುಗುವವನಲ್ಲ. ಅಸ್ಪರ್ಶಂ ಅದಕ್ಕೆ ಪ್ರತಿಯೊಂದಕ್ಕೂ ಹಾಗೆ ಅರ್ಥ ಮಾಡಿದ್ದಾರೆ. ಅದನ್ನ ನಾವು ಜಯತೀರ್ಥರ ಟೀಕಾದಲ್ಲಿ ನೋಡಿದ್ದೇವೆ. ಅಶಬ್ದಂ ಅಂದ್ರೆ ಶಬ್ದಾದಿ ಗುಣಶೂನ್ಯಂ ತದ ವಿಷಯಶ್ಚ ಇತ್ಯರ್ಥ. ಪ್ರತಿಯೊಂದಕ್ಕೂ ಹಾಗೇನೆ ಶಬ್ದಾದಿ ಗುಣಗಳು ಅವನಲ್ಲಿ, ಶಬ್ದ ಎಂಬ ಗುಣ ಇಲ್ಲ, ಶಬ್ದಕ್ಕೆ ಅವನ ವಿಷಯನಲ್ಲ ಅಂತ ಅರ್ಥ. ಹಾಗೆ ಅರೂಪಂ ಅಂದ್ರೆ ರೂಪ ಎಂಬ ಗುಣ ಇಲ್ಲ, ಮತ್ತೆ ರೂಪ ಅಂದ್ರೆ ಚಕ್ಷುರಿಂದ್ರಿಯ, ಆ ಚಕ್ಷುರಿಂದ್ರಿಯಕ್ಕೆ ಅವನ ವಿಷಯನಲ್ಲ. ಅಸ್ಪರ್ಶಂ ಸ್ಪರ್ಶ ಅವನಲ್ಲಿಲ್ಲ, ತ್ವಗಿಂದ್ರಿಯಕ್ಕೆ ಅವನ ವಿಷಯನಲ್ಲ. ಹೀಗೆಲ್ಲ ಅದಕ್ಕೆ ಅರ್ಥ ಅದ್ವೈತಗಳು ಉದ್ಧರಿಸಿದ ಶ್ರುತಿ ಅದು. ಆದ್ದರಿಂದ ಯಾವುದೇ ಜ್ಞಾನಕ್ಕೂ ಅವನ ವಿಷಯನೇ ಅಲ್ಲ. ಯಾಕಂದ್ರೆ ಅಪ್ರಾಪ್ಯ ಮನಸಾಹ ಅಂತ ಮತ್ತೊಂದಿದೆ, ಮನಸ್ಸು ಅವನನ್ನು ಮುಟ್ಟಲಾರದು ಅಂತ. ಹೀಗೆ ಯಾವುದೇ ಜ್ಞಾನಕ್ಕೂ ಅವನ ವಿಷಯನಲ್ಲ ಅಂತ ಒಂದು
ಪ್ರಶ್ನೆ ಅದ್ವೈತಿಗಳಿಂದ ಬಂದಿತ್ತು. ಆ ಈಕ್ಷಣೀಯತ್ವ ಹೇತೋಹೋ ಅಸಿದ್ಧಿ, ಈಕ್ಷಣೀಯತ್ವ ಅನ್ನೋದು ಭಗವಂತನಲ್ಲಿ ಇಲ್ವೇ ಇಲ್ಲ ಅಂತ. ಈಕ್ಷಣಿತ್ವ ಅಂದ್ರೆ ಏನು? ಜ್ಞಾನ ಸಾಮಾನ್ಯ ವಿಷಯತ್ವ ಅನ್ನುವ ಈಕ್ಷಣೀಯತ್ವ. ಅದರ ಪರಿಹಾರಕ್ಕಾಗಿ ಈ ಶ್ರುತಿಯನ್ನ ಆಚಾರ್ಯರು ಉದ್ಧರಿಸಿದ್ದಾರೆ. ಹಿರಣ್ಯ ಗರ್ಭೋಪದೇಶೇನ ಅಂತ ಟೀಕಾ ಮುಂದೆ ಉಪದೇಶನೂ ಕೂಡ ಇದೆ ಅಲ್ಲಿ. ಈಗ ಜಯತೀರ್ಥರ ಟೀಕಾದಲ್ಲಿ ಸೈ ತಸ್ಮಾತ್ ಜೀವ ಘನಾತ್ ಪರಾತ್ ಪರಂ ಪುರುಷಯಂ ಪುರುಷ ವೀಕ್ಷತೆ ಅನ್ನೋದಕ್ಕೆ ಹಿರಣ್ಯ ಗರ್ಭೋಪದೇಶೇನ ಅಂತ ಟೀಕಾ ಇದೆ. ಇದು ಟೀಕಾ ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯದ ಟೀಕಾ ಇದೆ, ತತ್ವ ಪ್ರಕಾಶಿಕ. ಇಹಚ ಪ್ರಕೃತ ಆನುಗುಣ್ಯಾದ್ ಈಕ್ಷತಿ ಪರೋಕ್ಷ ಜ್ಞಾನಾರ್ಥ ವ್ಯಾಖ್ಯೇಯ. ಈಗ ಇಲ್ಲಿರೋ ಪ್ರಶ್ನೆ ಏನು ಬಂದಿತ್ತು? ಅವನು ಶಬ್ದಕ್ಕೇನೆ ವಿಷಯನಲ್ಲ ಅಂತನೂ ಒಂದು ಜಿಜ್ಞಾಸೆ ಇದೆ. ಯಾವ ಜ್ಞಾನಕ್ಕೂ ವಿಷಯನಲ್ಲ, ಶಬ್ದದಿಂದಲೂ ಪ್ರತಿಪಾದ್ಯನಲ್ಲ. ಬ್ರಹ್ಮ ಶಬ್ದದಿಂದಲೇ ಯಾವ ಶಬ್ದದಿಂದಲೂ ಪ್ರತಿಪಾದ್ಯ ಅಲ್ಲ ಅಂದಮೇಲೆ ಅವನು ಸರ್ವಶಬ್ದ ವಾಚ್ಯ ಆಗೋದು ಹೇಗೆ? ಸರ್ವಶಬ್ದ ಸಮನ್ವಯ ಅವನಲ್ಲಿ ಹೇಗೆ ಮಾಡ್ತಾರೆ? ಇತ್ಯಾದಿ ನ ತತ್ ಶಬ್ದಾಗೋಚರಂ, ಶಬ್ದಕ್ಕೆ ಅವನು ವಿಷಯನಲ್ಲ ಅಂತ ಅದ್ವೈತಿಗಳ ಮಾಯಾವಾದದ ಪೂರ್ವ ಪಕ್ಷ ಇದೆ. ಈ ಒಂದು ಪ್ರಸಂಗದಲ್ಲಿ ಪ್ರಕೃತ ಆನುಗುಣ್ಯಾತ್, ಈ ಎಲ್ಲ ಪ್ರಸಂಗವನ್ನು ನಾವು ಗಮನಿಸಿದ್ರೆ ಈಕ್ಷತಿ ಅನ್ನೋ ಶಬ್ದಕ್ಕೆ ಅಂದ್ರೆ ಈಕ್ಷತೆ ಅನ್ನೋ ಧಾತುವಿಗೆ ಈಕ್ಷತಿ ಹಿ ಅಂತಿದೆ ನೋಡಿ. ಈಕ್ಷತಿ ಹಿ ಅಂದ್ರೆ ನಿಮಗದು ಹಿಂದೆ ಬೇರೆ ಬೇರೆ ಕಡೆ ಓದಿರ್ತೀರಿ. ಕರೋತಿ ಹಿ ಹಾಗಾಗೋ ಸಾಧ್ಯ ಇಲ್ಲ. ಕರೋತಿ ಅಂತ ಅನ್ನೋದು ಅದು ಕ್ರಿಯಾಪದ ಅದು. ಆದ್ರೆ ಕರೋತಿ ಹಿ ಅಂತ ಒಂದು ಪ್ರಯೋಗ ಮಾಡಿದ್ರೆ ಟುಕಿನ್ ಕರ್ಣೆ ಧಾತು ಅಂತ ಅರ್ಥ ಆಗ್ತದೆ. ಗಚ್ಚತಿ ಅಂದ್ರೆ ಹೋಗುತ್ತಾನೆ, ಅದು ಕ್ರಿಯಾಪದ, ವರ್ಬದ. ಆದ್ರೆ ಗಚ್ಚತಿ ಹಿ ಅಂದ್ರೆ ಗಚ್ಚತಿ ಎಂಬ ಕ್ರಿಯಾಪದ ಅಂತ ಅರ್ಥ. ಹಾಗೆ ಈಕ್ಷತಿ ಅಂದ್ರೆ ಈಕ್ಷತಿ ಎಂಬ ಕ್ರಿಯಾಪದ ಅಂತ ಅರ್ಥ. ಈಕ್ಷತಿ ಪರೋಕ್ಷ ಜ್ಞಾನಾರ್ಥ ವ್ಯಾಖ್ಯೇಯ. ಈಕ್ಷತಿ ಅನ್ನೋದಕ್ಕೆ ಈಕ್ಷ ದರ್ಶನ ಅಂತ ಅರ್ಥ ಇರಬಹುದು, ನೀವು ಕಲ್ತದ್ದಾಗಿರ್ಬಹುದು ಸಂಸ್ಕೃತ. ಆದ್ರೆ ಅದಕ್ಕೆ ಪರೋಕ್ಷ ಜ್ಞಾನ ಅಂತ ಅರ್ಥ ಮಾಡಬೇಕು. ಪರೋಕ್ಷ ಜ್ಞಾನವನ್ನು ಪಡೆದು ಶಬ್ದದಿಂದ ಜ್ಞಾನವನ್ನು ಪಡೆದು ಮುಂದೆ ಮುಕ್ತಿಯನ್ನ ಹೊಂದುತ್ತಾನೆ ಅಂತ ಅದಕ್ಕೆ ಅರ್ಥ. ಇದು ಜಗನ್ನಾಥ ಯತಿಗಳು ಹೇಳಿದ ವಿಷಯ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಕೂಡ ಈ ಪಶ್ಯತಿ ಅಂದ್ರೆ ಅಪರೋಕ್ಷತಃ ಕಣ್ಣಿಂದ ಕಾಣ್ತಾನೆ ಅಂತ ಅರ್ಥ ಅಲ್ಲ, ತಿಳಿತಾನೆ ಅಂತ ಅರ್ಥ ಅಂತ. ಹೀಗೆ ಭಾವದೀಪಿಕಾದಲ್ಲಿ ಕೂಡ ಅದೇ ವಿಚಾರ ಇದೆ. ಅಂತೂ ಪಶ್ಯತಿ ಅಂತ ಅನ್ನೋದಕ್ಕೆ ನೋಡ್ತಾನೆ ಅಂತ ಅರ್ಥ ಇದ್ರು ಕೂಡ ಅದನ್ನ ಹೀಗೆ ನೋಡ್ತಾನೆ ಅನ್ನೋ ಅರ್ಥವನ್ನು ಬಿಟ್ಟು ತಿಳಿತಾನೆ ಅಂತ ಮಾಡಿದ್ದೆ ಯಾಕೆ ಅಂದ್ರೆ ಅದ್ವೈತಿಗಳ ಪ್ರಶ್ನೆ ಆಗಿದೆ, ಅವನನ್ನು ಶಬ್ದದಿಂದ ತಿಳಿಯುವುದು ಸಾಧ್ಯವೇ ಇಲ್ಲ ಅಂತ. ಅದರ ನಿರಾಕರಣೆ ಇಲ್ಲಿದೆ ಅಂತ ಇಷ್ಟು ಭಾವದೀಪ ಮತ್ತೆ ಜಗನ್ನಾಥ ಯತಿಗಳ ಒಂದು ಅಭಿಪ್ರಾಯ. ಇದರ ಬಗ್ಗೆ ತ್ರಿವಿಕ್ರಮ ಪಂಡಿತರು ಏನು ಹೇಳಲಿಲ್ಲ, ಮತ್ತೆ ಪದ್ಮನಾಭ ತೀರ್ಥರು ಕೂಡ ಏನು ಹೇಳಿಲ್ಲ. ಅದಕ್ಕಾಗಿ ಬನ್ನಂಜಿ ಗೋವಿಂದಾಚಾರ್ಯರು ತಮ್ಮ ಪಾಠದಲ್ಲಿ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ನಾನು ಮತ್ತೊಮ್ಮೆ ಗಮನಿಸಬೇಕಾಯ್ತು. ನನ್ನ ಅಭಿಪ್ರಾಯನೂ ಕೂಡ ಹಾಗೇ ಇತ್ತು. ನನಗೆ ಅದ್ರ ಬಗ್ಗೆ ರಾಘವೇಂದ್ರ ಸ್ವಾಮಿಗಳ ಅಭಿಪ್ರಾಯದ ಬಗ್ಗೆ ಮತ್ತು ಭಾಷ್ಯ ದೀಪಿಕಾದ ಅಭಿಪ್ರಾಯದ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಆ ಭಿನ್ನಾಭಿಪ್ರಾಯಕ್ಕೆ ಪೋಷಕವಾಗಿ ಗೋವಿಂದಾಚಾರ್ಯರು ಹೇಳಿದ್ದಾರೆ ಅಂತ ನೋಡಿದಾಗ ಅಲ್ಲಿ ಕೂಡ ಹಾಗೆ ಕಾಣಿಸ್ತು. ಗೋವಿಂದಾಚಾರ್ಯರು ಕೂಡ ನಾನು ವಿಚಾರ ಮಾಡಿದ ಧಾಟಿಯಲ್ಲಿ ಹೇಳಿದ್ದಾರೆ. ಸರಿ, ಹಾಗಾದ್ರೆ ಈಕ್ಷತೆ ಅಂದ್ರೆ ಏನು? ಗೋವಿಂದಾಚಾರ್ಯ ಅಭಿಪ್ರಾಯದ ಪ್ರಕಾರ ಅವರು ಕೂಡ ಎರಡು ಅರ್ಥ ಹೇಳಿದ್ದಾರೆ. ಈಕ್ಷತೆ ಅಂದ್ರೆ ಶಬ್ದದಿಂದ ತಿಳಿತಾನೆ, ಹಾಗೆ ಕಣ್ಣಿಂದ ನೋಡ್ತಾನೆ, ತಿಳಿತಾನೆ ಮತ್ತು ನೋಡ್ತಾನೆ ಅಂತ ಎರಡೂ ಅರ್ಥ ಆಗಬಹುದು ಅಂತ ಹೇಳಿದ್ದಾರೆ. ಅದರಿಂದ ಈಗ ಈ ಪ್ರಕೃತ ಪ್ರಶ್ನೆ, ಅದ್ವೈತಿಗಳ ಮಾಯಾವಾದದ ಪ್ರಶ್ನೆ ಏನಿದೆ, ಶಬ್ದಕ್ಕೆ ಗೋಚರನಲ್ಲ ಬ್ರಹ್ಮ ಅಂತಿದೆ. ಆದ್ರಿಂದ ಅದಕ್ಕೆ ಉತ್ತರ ಕೊಡುವಾಗ ಶಬ್ದಕ್ಕೆ ಗೋಚರನ ಅಲ್ಲ ಬ್ರಹ್ಮ ಅಂತ ಉತ್ತರ ಕೊಡಬೇಕು. ಶಬ್ದಕ್ಕೆ ಗೋಚರ ಹೌದು ಬ್ರಹ್ಮ ಅಂತ ನಾವು ಉತ್ತರ ಕೊಡಬೇಕು. ಶಬ್ದಕ್ಕೆ ಗೋಚರನ ಅಲ್ಲ ಅಂತ ಅವ್ರ ಪ್ರಶ್ನೆ ಇದ್ದಾಗ ಶಬ್ದಕ್ಕೆ ಗೋಚರ ಹೌದು ಅಂತ ನಾವು ಉತ್ತರ ಕೊಡಬೇಕು. ಹೌದು ಅಂತ ಉತ್ತರ ಕೊಡಬೇಕಾದಾಗ ಆಚಾರ್ಯರು ಕೊಟ್ಟಿರುವ ಮೊದಲ ಪ್ರಮಾಣ ಷಟ್ಪ್ರಶ್ನ ಉಪನಿಷತ್ತಿಂದ ಪ್ರಮಾಣ. ಅಲ್ಲಿ ಜೀವಘನಾತ್ ಪರಾತ್ ಪರಂ ಪುರುಷಯಂ ಪುರುಷಂ ಈಕ್ಷತೆ ಅಂದ್ರೆ ಶಬ್ದದಿಂದ ಆ ಶರಣ್ಯಗರ್ಭನ ಉಪದೇಶದಿಂದ ಅವನನ್ನು ತಿಳಿತಾನೆ ಅಂತ ಅರ್ಥ. ಹಾಗೆ ಮಾಡಬೇಕು ಅಂತಿದು ಭಾವದೀಪಿಕಾ ರಾಘವೇಂದ್ರ ಸ್ವಾಮಿಗಳ ಮತ್ತು ಜಗನ್ನಾಥ ಯತಿಗಳ ಅಭಿಪ್ರಾಯ. ಅದಕ್ಕೆ ನಾನು ಅದನ್ನು ಹೇಳಿದೆ, ಭಾಷ್ಯ ದೀಪಿಕಾದಲ್ಲಿರೋದನ್ನು ಹೇಳಿದೆ. ಅಸ್ಯ ಶ್ರುತೇ ಉಪನ್ಯಸ್ತತ್ವ, ಅದ್ವೈತಿಗಳ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಶ್ರುತಿ ಇರೋದ್ರಿಂದ ಹೀಗೆ ಪಶ್ಯತಿ ಅಂತ ಅನ್ನೋದಕ್ಕೆ ನೋಡ್ತಾನೆ ಅಂತ ಅರ್ಥ ಮಾಡಬಾರ್ದು, ತಿಳಿತಾನೆ ಅಂತ ಅರ್ಥ ಮಾಡಬೇಕು ಅಂತ. ನಂದು ಅಲ್ಲಿ ಭಿನ್ನಾಭಿಪ್ರಾಯ ಏನಿದೆ ಅಂದ್ರೆ, ಅಲ್ಲಿ ಆ ಷಟ್ಪ್ರಶ್ನ ಉಪನಿಷತ್ತಿನ ಮಾತನ್ನು ನೋಡಿದ್ರೆ ಜೀವ ಘನಾತ್ ಅಂತ ಪಂಚಮಿ ವಿಭಕ್ತಿ ಇದೆಯಲ್ಲ, ಆ ಪಂಚಮಿ ವಿಭಕ್ತಿಗೆ ಜಯತೀರ್ಥರೇ ಅರ್ಥ ಮಾಡಿರುವಂತೆ
ಪರಾತ್ಪರಂ ಪುರುಷಂ ಹಿರಣ್ಯಗರ್ಭ ಉಪದೇಶಾತ್ ಅಂತ ಪ್ರಯೋಗ ಮಾಡಿದ್ದಾರೆ. ಉಪದೇಶಾತ್ ಅಂತ ಪ್ರಯೋಗ ಮಾಡಿದ್ರಿಂದ ಈಗಾಗಲೇ ಇವನು ಸಾಕ್ಷಾತ್ಕಾರವನ್ನು ಗಳಿಸಿ ಅಪರೋಕ್ಷ ಜ್ಞಾನಿ ಆಗಿದ್ದಾನೆ. ಮುಂದೆ ಚತುರ್ಮುಖ ಬ್ರಹ್ಮನ ಬಳಿಗೆ ಹೋದಾಗ ಅಲ್ಲಿ ಅವನಿಗೆ ಮತ್ತಷ್ಟು ವಿಶೇಷ ಜ್ಞಾನ ಆಗ್ತದೆ. ಆದ್ರಿಂದ ಉಪದೇಶಾತ್ ಅಂತ ಬಂದಿದ್ರಿಂದ ಅದಕ್ಕೆ ಶಬ್ದದಿಂದ ತಿಳಿದು ಅಂತ ಅರ್ಥ. ಈಕ್ಷತೆ ಅಂದ್ರೆ ಕಣ್ಣಾರೆ ನೋಡ್ತಾನೆ ಅಂತ ಅರ್ಥ. ಆ ಕಣ್ಣಾರೆ ನೋಡ್ತಾನೆ ಅನ್ನೋ ಅರ್ಥವನ್ನೋದಕ್ಕೆ ಹೇಳುವ ಅವಕಾಶ ಇದ್ದಾಗ ನಾವು ಅದನ್ನ ಯಾಕೆ ಬಿಡಬೇಕು? ನಿಮಗೆ ಪರೋಕ್ಷ ಜ್ಞಾನ ಅನ್ನೋ ಅರ್ಥ ಬೇಕಾಗಿದೆಯಲ್ಲ, ಅದು ಬೇಕಾಗಿದ್ದು ಉಪದೇಶಾತ್ ಅನ್ನೋದ್ರಿಂದ ಸಿಕ್ಕೇ ಸಿಗ್ತದಲ್ಲ. ಶಬ್ದದಿಂದ ಬರುವ ಜ್ಞಾನ, ಇಂಡೈರೆಕ್ಟ್ ಪರ್ಸೆಪ್ಷನ್ ಅನ್ನೋ ಅರ್ಥ ನೀವು ಬೇಕಾಗಿದೆ. ಯಾಕೆಂದ್ರೆ ಇಂಡೈರೆಕ್ಟ್ ಪರ್ಸೆಪ್ಷನ್ಗೆ ಶಬ್ದದಿಂದ ಬರುವ ಜ್ಞಾನಕ್ಕೂ ಅವನ ವಿಷಯ ಏನಲ್ಲ ಅಂತ ಅದ್ವೈತಗಳ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಡಬೇಕಾದ ಜವಾಬ್ದಾರಿ ನಮ್ದಿದೆ. ಆ ಜವಾಬ್ದಾರಿ ಇರೋದ್ರಿಂದ ಆಚಾರ್ಯರು ಆ ವಾಕ್ಯ ಕೊಟ್ಟಿದ್ದಾರೆ. ಅದರಲ್ಲಿ ಆಚಾರ್ಯರು ಆಯ್ಕೆ ಮಾಡ್ಕೊಂಡಿರೋ ವಾಕ್ಯ ತುಂಬಾ ವಿಶಿಷ್ಟವಾಗಿದೆ. ಜೀವಘನಾತ್ ಅಂದ್ರೆ ಅವನ ಉಪದೇಶದಿಂದ ಅಂತ ಅರ್ಥ. ಅವನ ಉಪದೇಶದಿಂದ ಈಗಾಗಲೇ ಅವನೆಲ್ಲ ಈ ಸಾಧಕ ಅನೇಕ ಶಾಸ್ತ್ರಗಳನ್ನು ಓದಿದ್ರು, ತಾನು ಪಾಠ ಹೇಳಿದ್ರು, ಎಲ್ಲ ಮಾಡಿ ಆ ಲೆವೆಲ್ಗೆ ಬಂದಿದ್ರು ಕೂಡ ಮತ್ತಷ್ಟು ಇವನ ಉಪದೇಶದ ಮೂಲಕ ಚತುರ್ಮುಖ ಬ್ರಹ್ಮನ ಉಪದೇಶವನ್ನು ಕೇಳ್ತಾನೆ. ಹಾಗಾಗಿ ಆ ಪರೋಕ್ಷ ಜ್ಞಾನ ಮತ್ತಷ್ಟು ಬರ್ತದೆ. ಮುಂದೆ ಈಕ್ಷತೆಯ ಪರಮಾತ್ಮನನ್ನ ನೋಡ್ತಾನೆ. ಹೀಗೆ ಪರೋಕ್ಷ ಜ್ಞಾನ, ಶಬ್ದಜನ್ಯವಾದ ಪರೋಕ್ಷ ಜ್ಞಾನ ಅಂತನೂ ಅಲ್ಲಿ ಆಚಾರ್ಯರು ಉಪದೇಶಾತ್ ಅನ್ನೋ ಮಾತಿನಿಂದ ಸೂಚನೆ ಮಾಡಿದ್ದಾರೆ. ಈಕ್ಷತೆ ಅಂದ್ರೆ ನೋಡ್ತಾನೆ, ಆ ಭಗವಂತನ ಕುರಿತು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆಚಾರ್ಯರು ಎರಡೂ ಪ್ರಮಾಣಗಳನ್ನು ಕೂಡ ಚಕ್ಷುರಿಂದ್ರಿಯಕ್ಕೂ ವಿಷಯನ ಅಲ್ವೇ ಅಲ್ಲ ಅಂತ ಅವ್ರ ಪ್ರಶ್ನೆ ಇತ್ತಲ್ಲ, ಮುಂದೆ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಶಬ್ದಕ್ಕೆ ವಿಷಯನ ಅಲ್ಲ ಅಂತ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಎರಡಕ್ಕೂ ಕೂಡ ಅವರು ಉತ್ತರ ಆಚಾರ್ಯ ಕೊಟ್ಟಿದ್ದಾರೆ. ಆದ್ರಿಂದ ಈಕ್ಷತೆ ಅಂತನ್ನುವುದಕ್ಕೆ ಎಲ್ಲಾ ಕೋಶಗಳ ಪ್ರಕಾರ ಸ್ಪಷ್ಟವಾಗಿ ನೋಡ್ತಾನೆ ಅಂತಾನೆ ಅರ್ಥ ಇರುವಾಗ, ಆ ನೋಡ್ತಾನೆ ಅನ್ನೋ ಅರ್ಥದ ವ್ಯಾಪ್ತಿಯನ್ನು ಕುಗ್ಗಿಸಿ ತಿಳಿತಾನೆ ಅಂತ ಮಾಡ್ಬೇಕಾಗಿಲ್ಲ. ಸ್ವಯಂ ಜಯತೀರ್ಥರು ಕೂಡ ಪಶ್ಯತಿ ಅಂತ ಮಾಡಿದಾರಲ್ಲ. ಪಶ್ಯತಿ ಅಂತಿರುವಾಗ ಅದನ್ನು ಜಾನಾತಿ ಅಂತ ನಾವು ಕಡಿಮೆ ಮಾಡಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗೆ ಗೋವಿಂದಾಚಾರ್ಯರು ಕೂಡ ಈಕ್ಷತೆ ಅಂತ ಅನ್ನೋದಕ್ಕೆ ತಿಳಿತಾನೆ ಅಂತ ಅರ್ಥ, ನೋಡ್ತಾನೆ ಅಂತನೂ ಅರ್ಥ. ಈಗ ಎರಡನ್ನೂ ಕೂಡ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಜೀವಘನಾತ್ ಅನ್ನೋ ಶಬ್ದವೇ ಇಲ್ಲದೆ ಹೋಗಿದ್ರೆ ಪರೋಕ್ಷ ಜ್ಞಾನ, ಶಬ್ದದಿಂದ ಪರೋಕ್ಷ ಜ್ಞಾನ ಅನ್ನೋ ಅರ್ಥವನ್ನು ಹೇಳುವ ಶಬ್ದ ಯಾವುದೂ ಇಲ್ದಂಗೆ ಆಗ್ತಿತ್ತು. ಆವಾಗ ತಸ್ಮಾತ್ ಪುರುಷಂ ಈಕ್ಷತೆ, ಸಹ ಪುರುಷಂ ಈಕ್ಷತೆ ಜ್ಞಾನ ಇದ್ದ ಪ್ರಯೋಗ ಇದ್ದಾಗ ಈಕ್ಷತೆ ಅನ್ನೋದಕ್ಕೆ ನೋಡ್ತಾನೆ ಅನ್ನೋ ಅರ್ಥವನ್ನು ಬಿಟ್ಟು ತಿಳಿತಾನೆ ಅಂತ ಅರ್ಥ ಮಾಡಿಬಿಡ್ಬೋದಿತ್ತು. ಆದರೆ ಪರೋಕ್ಷ ಜ್ಞಾನವನ್ನು ಹೇಳುವಂಥ, ಪರೋಕ್ಷ ಜ್ಞಾನದ ಮೂಲವನ್ನು ಹೇಳುವಂಥ ಒಂದು ಸ್ಪಷ್ಟವಾದ ಶಬ್ದವೇ ಇದೆ. ಜೀವಘನಾತ್ ಅಂತ ಬಂದಿರುವುದರಿಂದ ಚತುರ್ಮುಖ ಬ್ರಹ್ಮನ ಉಪದೇಶದಿಂದ ಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿ ಈಕ್ಷತೆ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ ಅಂತ ಹೀಗೆ ಎರಡನ್ನೂ ಪ್ರತ್ಯೇಕವಾಗಿ ಅಲ್ಲಿ ಪ್ರಯೋಗ ಮಾಡಿರುವುದರಿಂದ ನಾವು ಈಕ್ಷತೆ ಅಂತ ಅನ್ನೋದಕ್ಕೆ ಜಯತೀರ್ಥರು ಕೂಡ ಪಶ್ಯತಿ ಅಂತ ಹೇಳಿರುವಾಗ ನೀವು ಜಾನಾತಿ ಅಂತ ಅದರ ಅರ್ಥವ್ಯಾಪ್ತಿಯನ್ನು ಕಡಿಮೆ ಮಾಡಬೇಕಾದ ಕಾರಣ ಏನೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಪೋಷಕವಾಗಿ ಗೋವಿಂದಾಚಾರ್ಯ ಅಭಿಪ್ರಾಯನೂ ಕೂಡ ಹಾಗೇ ಇದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.